ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೊಸದಾಗಿ ಹೋಳಿಗೆ ಮಾಡೋರಿಗೆ, ಒಬ್ಬಟ್ಟು ಅಥವಾ ಹೋಳಿಗೆ ಮಾಡೋರಿಗೆ, ಕಲಿಯೋರಿಗೆ ತುಂಬಾ ಸಿಂಪಲ್ಲಾಗಿ ಯಾವ ರೀತಿ ಹೋಳಿಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಮೊದಲು ನೋಟಿಫಿಕೇಷನ್ ಆಗಿ ನಿಮಗೆ ಬರುತ್ತೆ, ಮೊದಲು ನೀವೇ ನೋಡ್ಬೋದು. ಹಾಗೆ ಒಂದು ಲೈಕ್ ಮಾಡಿ. ಸಿಂಪಲ್ಲಾಗಿ ಮಾಡ್ಕೋಬೋದು, ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ಒಂದು ಬಟ್ಲಿಗೆ ಆ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಚಿರೋಟಿ ರವೆಯನ್ನು ಬಳಸ್ತಾ ಇದ್ದೀನಿ ಇಲ್ಲಿ ನಾನು. ಹಾಗೆ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಮೈದಾವನ್ನು ಬಳಸ್ತಾ ಇದ್ದೀನಿ. ಮೈದಾ ಮತ್ತು ಚಿರೋಟಿ ರವೆಯನ್ನು ಸಮಾನ ಪ್ರಮಾಣದಲ್ಲಿ ಬಳಸ್ತಾ ಇದ್ದೀನಿ. ಹಾಗೆ ಅರ್ಧ ಟೀ ಚಮಚದಷ್ಟು ಅರಿಶಿಣದ ಪುಡಿಯನ್ನು ಬಳಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಬಳಸ್ತಾ ಇದ್ದೀನಿ, 1-2 ಚಿಟಿಕೆ ಆಗುವಷ್ಟು ಉಪ್ಪನ್ನು ಬಳಸ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು ಸತಿ ರವೆ ಮತ್ತು ಮೈದಾ ಎರಡೂ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಎಲ್ಲನೂ ಎಣ್ಣೆ ಏನು ಯೂಸ್ ಮಾಡಬಾರ್ದು, ನಾವು ಹಿಟ್ಟು ಕಲಸುವಾಗ ಎಣ್ಣೆ ಏನು ಹಾಕ್ಕೋಬಾರ್ದು, ಹಾಗೇ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಆ ರೀತಿ ಎಲ್ಲನೂ ನಮ್ಮ ಚಪಾತಿ ಹಿಟ್ಟಿನ ಅದಕ್ಕೆ ಇನ್ನು ಸ್ವಲ್ಪ ಮೆತ್ತಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಗಟ್ಟಿಯಾಗೂ ಬೇಡ, ಜಾಸ್ತಿ ತೆಳುವಾಗೂ ಬೇಡ. ನಮ್ಮ ಚಪಾತಿ ಹಿಟ್ಟಿಕ್ಕಿಂತ ಇನ್ನು ಸ್ವಲ್ಪ ಹದವಾಗಿ ಸ್ವಲ್ಪ ಮೆತ್ತಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ. ಆ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಷ್ಟನೂ ಅಷ್ಟೇ, ಚೆನ್ನಾಗಿ ನೀಟಾಗಿ ಕಲಿಸ್ಬಿಟ್ಟು ನಾದ್ಬಿಟ್ಟು ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೀರಲ್ಲಿ ಒಂದು ಸುಮ್ಮನೆ ಹಾಗೆ ನಾದ್ಬಿಟ್ರೆ ಸಾಕಾಗುತ್ತೆ. ಜಾಸ್ತಿ ಏನು ನಾದೋ ಅವಶ್ಯಕತೆ ಇರೋದಿಲ್ಲ ನೋಡಿ. ಆ ರೀತಿ ಎಲ್ಲ ಒಂದು ಸತಿ ನಾದ್ಕೊಬಿಟ್ಟು ನೀಟಾಗಿ ಎಲ್ಲನೂ ಒಂದು ಸತಿ ನೋಡಿ ಆ ಥರ ಉಂಟೆ ಥರ ಮಾಡಿಬಿಟ್ಟು ನೋಡಿ. ಅಷ್ಟು ಗಟ್ಟಿಯಾಗೂ ಇಲ್ಲ, ಅಷ್ಟು ಮೆತ್ತಗೇನೂ ಇಲ್ಲ. ನಾನು ಆ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ. ಇದ್ರ ಮೇಲೆ ಇವಾಗ ಎಣ್ಣೆ ಸ್ವಲ್ಪ ಹಾಕಿಬಿಟ್ಟು ಇಟ್ಬಿಟ್ರೆ ಸಾಕಾಗುತ್ತೆ ನೋಡಿ. ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಅದ್ರ ಮೇಲೆ ಹಾಕ್ಬಿಟ್ಟು ಸುಮ್ಮನೆ ಹಾಗೆ ಅಪ್ಲೈ ಮಾಡಬೇಕಷ್ಟೇ. ಅಪ್ಲೈ ಮಾಡಿಬಿಟ್ಟು ನಾದ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಆ ರೀತಿ ಸುಮ್ಮನೆ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಮತ್ತೆ ತಟ್ಟುವಾಗ ಅದೇ ಎಣ್ಣೆ ಬಳಸ್ಕೋಬೋದು. ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಮುಚ್ಚಿಡ್ತಾ ಇದ್ದೀನಿ. ಈಗ ಅದು ನೆನೆಯೋಷ್ಟೊತ್ತಿಗೆ ನಾವು ಬೇಳೆ ಬೇಯಿಸ್ಕೊಂಡು ಎಲ್ಲ ಹೂರಣಕ್ಕೆ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಅದು ನೆನೆಯುತ್ತೆ. ಈಗ ನೋಡಿ, ಮೊದಲಿಗೆ ನಾನಿಲ್ಲಿ ಆ ಕಪ್ಪಲ್ಲಿ 2 ಕಪ್ ಆಗುವಷ್ಟು ತೊಗರಿಬೇಳೆನ ಬಳಸ್ತಾ ಇದ್ದೀನಿ ನೋಡಿ. ಇವು ಬೇಳೆನ ಒಂದು 2 ಸತಿ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ. ತೊಳ್ಕೊಂಬಂದು ನಾನಿಲ್ಲಿ ಬಿಸಿನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಮಗೆ ರಸ ಮಾಡ್ಕೋಬೇಕಂದ್ರೆ ರಸಮ್ಗೆ ಆಗುವಷ್ಟು ನೀರನ್ನು ಅಥವಾ ಬೇಳೆ ಬೇಯೋಷ್ಟು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ರಸಮ್ ಮಾಡಬೇಕು ಅಂದ್ಕೊಂಡಿದ್ರೆ ರಸಮ್ಗೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ಅದೇ ನೀರು ಹಾಕೋದ್ರಿಂದ ರಸಮ್ ಅನ್ನೋದು ಚೆನ್ನಾಗಿರುತ್ತೆ. ಹಾಗೆ 1-2 ಟೀ ಚಮಚ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಎಲ್ಲ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಬೇಯೋಕ್ಕೆ ಅಂತ ಇಡ್ತಾ ಇದ್ದೀನಿ. ಬೆಂದಿದೆ ನೋಡಿ. ಇವಾಗ ಕುಕ್ಕರಲ್ಲಿ ಹಾಕಿದ್ರೆ ನುಣ್ಣಗೆ ಹೋಗ್ಬಿಡುತ್ತೆ, ಪಾತ್ರೆಯಲ್ಲೇ ಬೇಯಿಸ್ಕೋಬೇಕು ನೋಡಿ. ಆ ರೀತಿ ಬೇಯಿಸ್ಕೋಬೇಕು, ಚೆನ್ನಾಗಿ ಬೆಂದರೆ ಸಾಕಾಗುತ್ತೆ. ಹಾಗಂತ ಜಾಸ್ತಿ ಬೇಯಿಸ್ಕೋಬಾರ್ದು, ಹಾಗಂತ ಜಾಸ್ತಿ ಬೇಯಿಸ್ತಿರನೂ ಇರಬಾರ್ದು. ಮೀಡಿಯಮ್ಮಾಗಿ ಬೇಳೆ ಬೆಂದರೆ ಸಾಕಾಗುತ್ತೆ ನೋಡಿ. ಇದನ್ನೆಲ್ಲ ಫಿಲ್ಟ್ರ್ ಮಾಡ್ಕೋಬೇಕಾಗುತ್ತೆ, ಬೇಳೆ ಮತ್ತು ನೀರನ್ನು. ನೀರು ಒಂದು ಚೂರು ಇಲ್ಲದ ಹಾಗೆ ಎಲ್ಲನೂ ಫಿಲ್ಟ್ರ್ ಮಾಡ್ಕೋಬೇಕು. ಆ ರೀತಿ ಒಂದು ಬಟ್ಲಿಗೆ ಹಾಕ್ಬಿಟ್ಟು ಇಟ್ಬಿಟ್ಟೆ ನೀರೆಲ್ಲ ಬಗ್ಸ್ಕೊಳ್ಬಿಡುತ್ತೆ, ನೀರೆಲ್ಲ ಹೊರಟೋಗಿರುತ್ತೆ ನೀಟಾಗಿ. ಇದನ್ನು ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಈಗ ಒಂದು ಪಾತ್ರೆಗೆ ಅದೇ ಪಾತ್ರೆಗೆ ಅದೇ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಜಸ್ಟ್ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ, ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಪಾಕ ಬೇಕಾದರೂ ಗಟ್ಟಿ ಪಾಕ ಮಾಡ್ಕೋಬೋದು. ನಾನು ಪಾಕ ಏನು ಮಾಡ್ಕೊತಾ ಇಲ್ಲ ಇಲ್ಲಿ, ಜಸ್ಟ್ ಬೆಲ್ಲವನ್ನು ಕರಗಿಸ್ಕೊತಾ ಇದ್ದೀನಿ ಅಷ್ಟೇ. ನೀಟಾಗಿ ಎಲ್ಲ ಕರಗಿದ್ರೆ ಸಾಕಾಗುತ್ತೆ. ನಾನು ಇಲ್ಲಿ ಬೇಳೆಯನ್ನು ಜಾಸ್ತಿ ಹಾಕಿದ್ದೀನಿ, ರಸಮ್ಗೆ ಬೇಕಾಗುತ್ತೆ ಅಂತ. ಬೇಕು ಅಂದರೆ ರಸಮ್ಗೂ ಅಷ್ಟೇ ಅದೇ ಬೇಳೆನೇ ಎತ್ಕೋಬೋದು ಸ್ವಲ್ಪ ನೋಡಿ. ಬೆಲ್ಲ ಎಲ್ಲ ಕರಗಿದೆ ನೀಟಾಗಿ, ಅಷ್ಟು ಕರಗಿದ್ರೆ ಸಾಕಾಗುತ್ತೆ ನೀಟಾಗಿ. ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈಗ ನೋಡಿ, ನಾನು ಬೇಯಿಸ್ಕೊಂಡಿರುವಂಥ ಬೇಳೆನ ಹಾಕಿಬಿಟ್ಟು ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು 1-2-3 ಕುದಿ ಬಂದರೆ ಸಾಕಾಗುತ್ತೆ ನೋಡಿ. ಆ ರೀತಿ ಮಿಕ್ಸ್ ಮಾಡ್ಕೊಂಡು 1-2-3 ಕುದಿ ಬಂದರೆ ಬೆಲ್ಲ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಬೇಳೆಗೆಲ್ಲನೂ. ಅಷ್ಟು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನಾನು ಮಿಕ್ಸಿಗೆ ಹಾಕೋ ಯಾವುದೇ ರೀತಿ ನೀರು ಏನು ಬಳಸಿಲ್ಲ. ಬೆಲ್ಲ ಕಲಗಿಸ್ಕೊಂಡು ಹಾಕ್ಕೊಳ್ಳೋದ್ರಿಂದ ಮಿಕ್ಸಿಗೆ ಹಾಕ್ಕೊಳ್ತೀವಲ್ಲ, ಅದರಿಂದ ನೀಟಾಗಿ ಬರುತ್ತೆ ಅಂತ ಹೂರಣ ನೋಡಿ. ಇದನ್ನು ಇಳಿಸ್ಕೊಂಡಿದ್ದೀನಿ. 1-2-3 ಕುದಿ ಬಂದಮೇಲೆ ಇಳಿಸ್ಬಿಟ್ಟು ಹಾರಕ್ಕೆ ಅಂತ ಇಡ್ತಾಯಿದ್ದೀನಿ. ಅದು ಹಾರಿದ ಮೇಲೆ ಹಾಕ್ಸ್ಕೋಬೇಕಾಗುತ್ತೆ ಮಿಕ್ಸಿಗೆ ನೋಡಿ. ಹಾಕ್ಕೊಂಡಿದ್ದೀನಿ. ಈಗ ಅರ್ಧ ಕಾಯಿ ಆಗುವಷ್ಟು ಕೊಬ್ಬರಿಯನ್ನು ಹಾಕ್ಕೊತಾ ಇದ್ದೀನಿ.
ಇಷ್ಟಕ್ಕೂ ಅಷ್ಟೇ ಅರ್ಧ ಕಾಯಿ ಆಗುವಷ್ಟು ಕೊಬ್ಬರಿಯನ್ನು ಮಾತ್ರ ಇಲ್ಲಿ ತುರುಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ 2 ಜಾರ್ ಆಗುತ್ತೆ ಅಷ್ಟೇ ನಾನು ಹಾಕ್ಕೊತಾ ಇದ್ದೀನಿ. ಹಾಗೆ ಅದು ಒಂದು 6 ಏಲಕ್ಕಿಯನ್ನು ಸೇರಿಸ್ತಾ ಇದ್ದೀನಿ. ಅದಕ್ಕೆ 3 ಇದಕ್ಕೆ 3 ನೋಡಿ. ಮೊದಲಿಗೆ ಒಂದು ಜಾರ್ಗೆ ಹಾಕ್ಕೊಂಬಂದಿದ್ದೀನಿ. ಯಾವ ರೀತಿ ಹಾಕ್ಕೊಂಬಂದಿದ್ದೀನಿ ಅಂತ ನುಣ್ಣಕ್ಕೆ ಆಗಿದೆ ನೋಡಿ. ಬೆಲ್ಲದ ನೀರು 2ಕ್ಕೂ ಆಗುವಷ್ಟು ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ಸಪ್ರೇಟ್ ನೀರನ್ನು ಸೇರಿಸ್ಕೋಬಾರ್ದು, ಆಗ ಹೋಳಿಗೆ ಅನ್ನೋದು ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ. ನುಣ್ಣಕ್ಕೇನು ಆಗಿದೆ, ಮಿಕ್ಸಿಗೂ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಅಷ್ಟೇ ಇನ್ನೊಂದು ಜಾರ್ಗೆ ಆಗಿದೆ, ಅದನ್ನು ಅಷ್ಟೇ ಸೇರಿಸ್ಕೊಂಡು ಅದನ್ನು ಅಷ್ಟೇ ಮಿಕ್ಸಿಗೆ ಹಾಕ್ಕೊಬರ್ತೀನಿ ನೋಡಿ. ಅದನ್ನು ಅಷ್ಟೇ ಮಿಕ್ಸಿಗೆ ಹಾಕ್ಕೊಂಬಂದಿದ್ದೀನಿ. ಮಿಕ್ಸಿಗೆ ಹಾಕ್ಕೊಂಬಂದು ಮತ್ತೆ ಅದೇ ಬಟ್ಲಿಗೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಎರಡೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎರಡೂ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಒಂದ್ರಿಗೆ ಕೊಬ್ಬರಿ ಜಾಸ್ತಿ ಆಗಿದ್ರೂ ಎರಡಕ್ಕೂ ಅಡ್ಜಸ್ಟ್ ಆಗುತ್ತೆ ಅಂತ ಎರಡೂ ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. 2 ಸತಿ ಮಿಕ್ಸಿಗೆ ಹಾಕ್ಕೊಂಡಿರೋದನ್ನು ಅಷ್ಟೇ. ಏನಾದರೂ ಜಾಸ್ತಿ 4-5 ಜಾರ್ ಆಗೋದು ಅಂದರೂ ಅಷ್ಟೇ ಹಾಕ್ಕೊಂಬಂದು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ಹಿಟ್ಟು ಅನ್ನೋದು ಅಷ್ಟೇ ನೆಂದಿದೆ. ಮೈದಾ ಮತ್ತು ಚಿರೋಟಿ ರವೆ ಎಲ್ಲ ಚೆನ್ನಾಗಿ ನೆಂದಿದೆ. ಈಗ ಎಣ್ಣೆಯಲ್ಲಿ ಒಂದು ಸತಿ ನಾದ್ಕೋಬೇಕಾಗುತ್ತೆ ನೀಟಾಗಿ. ನೋಡಿ ಹಿಟ್ಟು ಅನ್ನೋದು ಎಷ್ಟು ಸಾಫ್ಟಾಗಿದೆ, ಎಷ್ಟು ಮೃದುವಾಗಿದೆ ಅಂತ. ಹಿಟ್ಟು ಯಾವ ರೀತಿ ಬಂದರೆ ಆ ರೀತಿ ಬರುತ್ತೆ, ಹೋಳಿಗೆ ಅನ್ನೋದು ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಬ್ಬಟ್ಟು ಅನ್ನೋದು ಸಾಫ್ಟಾಗಿ ಮೃದುವಾಗೂ ಸಹ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ಈ ಮೆಥಡಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ನಮಗೆ ಹಿಟ್ಟು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ತೊಗೊಂಡು ಹೂರಣನೂ ಅಷ್ಟೇ ಉಂಡೆಗಳಾಗಿ ಮಾಡ್ಕೋಬೇಕಾಗುತ್ತೆ. ನಮಗೆ ನೋಡಿಕೊಂಡು ದೊಡ್ಡದಾಗಿ ಬೇಕು ಅಂದರೆ ಸ್ವಲ್ಪ ದೊಡ್ಡದಾಗಿ, ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಮಾಡ್ಕೋಬೇಕಾಗುತ್ತೆ. ಉಂಡೆಗಳನ್ನು ಮೈದಾ ಹಿಟ್ಟು ಮತ್ತು ಹೂರಣ ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ. ನೋಡಿ ಎಲ್ಲನೂ ಅಷ್ಟೇ ಅದೇ ರೀತಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದರಲ್ಲಿ 20ರಿಂದ 25 ಆಗಿದೆ ಹೋಳಿಗೆ. ನಾನು ಆ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ನೋಡಿ, ಒಂದು ತಟ್ಟೆನೋ ಇಲ್ಲ ಚಪಾತಿ ತೀಡೋ ಮಣಿಯನ್ನು ತಗೊಂಡು ಸೀರೆ ಕವರ್ ಇದ್ದರೆ ಸೀರೆ ಕವರ್, ಇಲ್ಲಾಂದರೆ ಬಾಳೆ ಕವರಲ್ಲಿ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಸೀರೆ ಕವರ್ ಮೇಲೆ ಹಾಕ್ಕೊತಾ ಇದ್ದೀನಿ. ನೋಡಿಕೊಂಡು ನಮಗೆ ಎಷ್ಟು ಅಗಲವಾಗಬೇಕೋ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ಮಾಡ್ಕೋಬೇಕಾಗುತ್ತೆ. ನೋಡಿ ಆ ರೀತಿ ಹಾಕ್ಕೊಂಡ್ಬಿಟ್ಟು ಮೈದಾ ಹಿಟ್ಟನ್ನು ತಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಹೂರಣ ಇಟ್ಬಿಟ್ಟು ಫುಲ್ಲು ಎಲ್ಲನೂ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಹೂರಣ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ತಟ್ಕೋಬೇಕು. ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ತಟ್ಕೋಬೇಕಾಗುತ್ತೆ. ಇಲ್ಲಿ ಇನ್ನೊಂದು ಏನಂದರೆ, ನಾವು ಹಿಟ್ಟು ಕಲಸುವಾಗ ನಾವಿಲ್ಲಿ ಮೈದಾ ಮತ್ತು ಚಿರೋಟಿ ರವೆಯನ್ನು ಕಲಸುವಾಗ ಯಾವುದೇ ಕಾರಣಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಬಿಡಿಸ್ತೀರ ಮೊದಲೇ ನೆನೆಸಿಡಬೇಕಾಗುತ್ತೆ. ಫಸ್ಟೇ ಹಿಟ್ಟನ್ನು ಕಲಸಿಡಬೇಕು. ಹಾಗೇ ಹೋಳಿಗೆ ಅನ್ನೋದು ನೀಟಾಗಿ ಬರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಏನಾದರೂ ಖಾರ ಏನಾದರೂ ಆಗಿದ್ರೂ ಅಷ್ಟೇ ಸರಿಯಾಗಿ ಬರಲ್ಲ. ಮೈದಾ ಮತ್ತು ಚಿರೋಟಿ ರವೆ ಅನ್ನೋದು ಮೊದಲಿಗೆ ಕಲಸಿಡಬೇಕಾಗುತ್ತೆ. ಫಸ್ಟ್ಗೆ ಕಲಸಿಟ್ಬಿಡಬೇಕು, ಮತ್ತು ಏನಾದರೂ ಕೆಲಸ ಮಾಡ್ಕೋಬೇಕು. ನೋಡಿ ನಾನು ಮೊದಲಿಗೆ ಕಲಸಿಟ್ಟಿದ್ದೀನಿ, ನೀವು ಅದೇ ರೀತಿಯೇ ಕಲಸಿಡಿ. ಇಲ್ಲಾಂದರೆ ಇದು ಹೋಳಿಗೆ ಅನ್ನೋದು ನೀಟಾಗಿ ಬರೋದಿಲ್ಲ, ಕಣಕ ಅನ್ನೋದು ಚೆನ್ನಾಗಿ ಬರೋದಿಲ್ಲ. ಮೊದಲೇ ಕಲಸಿಟ್ಬಿಡಬೇಕು. ನೋಡಿ ಇನ್ನೂ ಒಂದು ಅಷ್ಟೇ ಹಾಗೇ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ತೆಳ್ಳಗೆ ಎಷ್ಟು ತೆಳುವಾಗಿ ಆಗುತ್ತೋ ಅಷ್ಟು ತೆಳುವಾಗಿ ತಟ್ಕೊಂಡಿದ್ದೀನಿ ನಾನು. ಈಗ ಹೆಂಚು ಕಾಯೋಕ್ಕೆ ಅಂತ ಇಟ್ಟಿದ್ದೀನಿ. ಹೆಂಚು ಕಾದ್ಮೇಲೆ ಹಾಕ್ಕೊತಾ ಇದ್ದೀನಿ ನೋಡಿ. ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆಯನ್ನು ಸೇರಿಸ್ಕೋಬೇಕಾಗುತ್ತೆ. ಸೇರಿಸ್ಕೊಂಡು ಎರಡೂ ಕಡೆನೂ ಸುಟ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು, ಜಾಸ್ತಿ ಹೈ ಫ್ಲೇಮ್ ಇಕ್ಕೋಬಾರ್ದು, ಮೀಡಿಯಮ್ ಆಗಿ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಹೈ ಫ್ಲೇಮ್ ಇಕ್ಕೋಗ್ಬಿಟ್ರೆ ಸೀದೋಗ್ಬಿಡುತ್ತೆ ಬೇಗನೆ ಒಬ್ಬಟ್ಟು ಅನ್ನೋದು. ನೋಡಿ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಆ ಕಡೆ ಈ ಕಡೆ ನೀಟಾಗಿ ಸುಟ್ಕೊಂಡ್ರೆ ಆಯಿತು, ರೆಡಿ ಆಗಿದೆ. ನೀವು ಇಲ್ಲಿ ಬೇಕು ಅಂದರೆ ತುಪ್ಪವನ್ನು ಸಹ ಬಳಸ್ಕೋಬೋದು. ನಮ್ಮ ಮನೇಲಿ ತುಪ್ಪ ಜಾಸ್ತಿ ತಿನ್ನೋದಿಲ್ಲ ನಾವು, ಅದರಿಂದ ಎಣ್ಣೆನೇ ಬಳಸ್ತೀನಿ ಜಾಸ್ತಿ ನಾನು. ನೋಡಿ ಎರಡೂ ಕಡೆ ಸುಟ್ಕೊಂಡಿದ್ದೀನಿ. ಸುಟ್ಕೊಂಡು ನೋಡಿ ರೆಡಿ ಆಗಿದೆ. ಸಾಫ್ಟಾಗಿ ಮೃದುವಾಗಿ ಯಾವ ರೀತಿ ಒಬ್ಬಟ್ಟು ಅಥವಾ ಹೋಳಿಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.